ಬೇಕಾಬಿಟ್ಟಿಯಾಗಿ ನಡೆದ ತಾಲೂಕು ಪಂಚಾಯತ್ ಸಭೆ 3 ಗಂಟೆ ತಡವಾಗಿ ಆರಂಭ. ರೋಣ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಮಂಗಳವಾರ ನಡೆದ ಸಾಮಾನ್ಯ ಸಭೆ ಕೇವಲ ಕಾಟಾಚಾರಕ್ಕೆ ನಡೆದಂತೆ ಕಂಡುಬಂತು. ಬೆಳಗ್ಗೆ 11 ಗಂಟೆಗೆ ಆರಂಭವಾಗಬೇಕಾಗಿದ್ದ ಸಭೆ ಮಧ್ಯಾಹ್ನ 2 ಗಂಟೆಗೆ ಆರಂಭವಾಯಿತು. ಈ ಸಮಯದಲ್ಲಿ ಕೆಲವು ಅಧಿಕಾರಿಗಳು ಗೈರು ಹಾಜರಾಗಿದ್ದರು. ಇದರಿಂದ ಕೆಲವು ಅಧಿಕಾರಿಗಳು ಬೇಸರವನ್ನು ಕೂಡ ವ್ಯಕ್ತಪಡಿಸಿದರು. ಸಭೆ ಆರಂಭವಾಗಿ 2 ಗಂಟೆ ಕಳೆದರೂ ಕೂಡ ಕೆಲವು ಅಧಿಕಾರಿಗಳು ಸಭೆಗೆ ಬರಲೇ ಇಲ್ಲ. ಇದರಿಂದ ಬೇಸರಗೊಂಡ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಪ್ರಶಾಂತ ವರಗಪ್ಪನವರು ಸಭೆಗೆ ಹಾಜರಾಗದ ಅಧಿಕಾರಿಗಳಿಗೆ ನೋಟಿಸ್ ನೀಡಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಖಡಕ್ ಆಗಿ ಎಚ್ಚರಿಕೆ ನೀಡಿದರು. ಆದರೆ ಒಂದು ವಿಶೇಷ ವಿಷಯ ಏನಂದ್ರೆ, ಸಭೆಗೆ ಹಾಜರಾಗದೇ ಇದ್ದ ಅಧಿಕಾರಿಗಳು ಊಟಕ್ಕೆ ಮಾತ್ರ ಹೋಟೆಲ್ನಲ್ಲಿ ಹಾಜರಾಗಿದ್ದರು. ಸಭೆಯಲ್ಲಿ ಡೆಂಗ್ಯೂ ನಿಯಂತ್ರಣದ ಬಗ್ಗೆ ತೆಗೆದುಕೊಂಡಿರುವ ಕ್ರಮದ ಬಗ್ಗೆ ಸಭೆಗೆ ತಿಳಿಸುವಂತೆ ಆರೋಗ್ಯ ಅಧಿಕಾರಿಗಳಿಗೆ ಪ್ರಶಾಂತ ವರಗಪ್ಪನವರು ಸೂಚಿಸಿದರು. ಈ ವಿಷಯ ಕುರಿತು ಪ್ರತಿಕ್ರಿಯೆ ನೀಡಿದ ಆರೋಗ್ಯ ಇಲಾಖೆ ಅಧಿಕಾರಿಗಳು, ರೋಣ ತಾಲೂಕಿನಲ್ಲಿ 3 ಶಂಕಿತ ಪ್ರಕರಣಗಳು ದಾಖಲಾಗಿದ್ದು ಈಗಾಗಲೇ ಅವರಿಗೆ ಸೂಕ್ತ ಚಿಕಿತ್ಸೆ ನೀಡಲಾಗಿದೆ ಹಾಗೂ ತಾಲೂಕು ಮಟ್ಟದಲ್ಲಿ ಡೆಂಗ್ಯೂ ಜ್ವರ ತಡೆಗಟ್ಟುವ ಬಗ್ಗೆ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸುವಂತೆ ಸಭೆಯಲ್ಲಿ ಮಾಹಿತಿ ನೀಡಲಾಯಿತು. ಅದೇ ರೀತಿಯಾಗಿ ತೋಟಗಾರಿಕೆ ಇಲಾಖೆಯ ವತಿಯಿಂದ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ತೋಟಗಾರಿಕೆ ಇಲಾಖೆಯಲ್ಲಿ ಸರಿಯಾಗಿ ಸಸಿಗಳ ನಿರ್ವಹಣೆ ಮಾಡಲಾಗ್ತಾ ಇಲ್ಲ ಎನ್ನುವ ವಿಷಯದ ಕುರಿತು ಪ್ರಶ್ನೆ ಕೇಳಿದಾಗ, ಸಂಜೆ ಆಗ್ತಾ ಇದ್ದಂತೆ ಸಾರ್ವಜನಿಕರು ಸಸಿಗಳನ್ನು ಕಿತ್ಕೊಂಡು ಹೋಗ್ತಾ ಇದ್ದಾರೆ ಎನ್ನುವ ಅಕ್ಷರದಾಸು ಅಧಿಕಾರಿ ಬಸವರಾಜ್ ಅಂಗಡಿಯವರು ಪ್ರತಿಕ್ರಿಯೆ ನೀಡಿದರು. ಈ ಸಮಯದಲ್ಲಿ ಸಭೆಯಲ್ಲಿ ತಹಶೀಲ್ದಾರ್ ಕೆ ನಾಗರಾಜ್, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಎಸ್.ಕೆ. ಇನಾಮದಾರ್, ತೋಟಗಾರಿಕೆ ಇಲಾಖೆ ಅಧಿಕಾರಿ ಗಿರೀಶ್ ಹೊಸೂರು, ಜಿಲ್ಲಾ ಪಂಚಾಯತ್ ಅಧಿಕಾರಿ ಶಂಕರಗೌಡ ಪಾಟೀಲ್ ಸೇರಿದಂತೆ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ವರದಿ ಮೀಡಿಯಾ ಹೆಡ್ ಎಸ್.ವಿ. ಸಂಕನಗೌಡರು. ಇವತ್ತು ಟ್ರೈನಿಂಗ್ ಆಗಿತ್ತು ಸರ್ ಎಲ್ಲ HMಗಳಿಗೆ. ಇಲ್ಲಿ 2 ಡಿಪಾರ್ಟ್ಮೆಂಟ್ ಡೆಂಗ್ಯೂ ಕುರಿತು ಕೊಟ್ಟಿವಿ. ಆಮೇಲೆ ಎವ್ರಿಡೇ ಪ್ರಾಬ್ಲಮ್ಗಳಲ್ಲಿ ಡೆಂಗ್ಯೂ ಕುರಿತು ಮುನ್ನೆಚ್ಚರಿಕೆ ಏನೇನು ಮಾಡಬೇಕು ಮಕ್ಕಳಲ್ಲಿ ಅನ್ನೋದು ಎವ್ರಿಡೇ ಪ್ರಾಬ್ಲಮ್ಗಳಲ್ಲಿ ನಾವು ಜಾಗೃತಿ ಮಾಡಾಕತ್ತೀವಿ. ಬೆಳಗ್ಗೆ ಪ್ರೇಯರ್ ಟೈಮ್ ಇರುತ್ತೆ ಅರ್ಥಕ್ಕಂಥ ಮನೆ ಒಳಗೆಲ್ಲ ಎಸ್. ಆಮೇಲೆ ಏನು ನೀರು ಏನದ ಇವೆಲ್ಲ ವಾರಕ್ಕೊಮ್ಮೆ ಅದನ್ನ ತೊಳೆದು ಇದು ಮಾಡಬೇಕಂತ ಡೈರೆಕ್ಷನ್ ಕೊಡ್ತೀವಿ. ಇಲ್ಲೂ ಬಿಲ್ಲು ಏನು ಸಮಸ್ಯೆ ಇಲ್ಲ, ಎಲ್ಲಿ ಕುಡಿಯೋದು ಸಮಸ್ಯೆ ಇಲ್ಲ. ಟೆಸ್ಟಿಂಗ್ ಏನಾದ್ರು ಮಾಡ್ತಾರೆ, ಎಷ್ಟು ಮಾಡ್ತೀವಿ ನಿಮ್ದು ಟೆಸ್ಟಿಂಗ್ ಇಲ್ವಾ? ಎಲ್ಲ ಟ್ಯಾಪ್ 24 ನೀವು ಎಲ್ಲೆಲ್ಲಿ